ಅನೇಕ ಸಂಘಟನೆಗಳ ಜೊತೆಗೆ ಇಷ್ಟೊತ್ತು ನಾನು ಸಭೆ ಮಾಡಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಾವು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ಫುಟ್ಪಾತ್ನಲ್ಲಿ ಇರುವಂಥ ಒತ್ತುವರಿಗಳನ್ನು ತೆರವು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಬೆಂಗಳೂರಲ್ಲಿ ಒಂದು 3 ವರ್ಷದಿಂದ 931 ಜನ ಪಾದಾಚಾರಿಗಳು ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ದಾರೆ. ಅದನ್ನು ಹೊರತುಪಡಿಸಿ ಸುಮಾರು 3800 ಜನ ಸಿವಿಯರ್ ಇಂಜುರಿಗಳನ್ನು ಅನುಭವಿಸಿದ್ದಾರೆ. ಅದಲ್ಲದೆ ಒಂದು 3500 ಜನ ಮೈನರ್ ಇಂಜುರೀಸು. ಸೊ ಎಲ್ಲ ಸೇರಿಸಿದರೆ ಸಾವಿರಾರು ಜನ ಇವತ್ತು ಪಾದಾಚಾರಿಗಳು ದುರ್ಘಟನೆ ರೋಡ್ ಆಕ್ಸಿಡೆಂಟ್ಗಳಿಗೆ ತುತ್ತಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನು ಗಮನಕ್ಕೆ ತಗೊಂಡು ಪಾದಾಚಾರಿಗಳಿಗೆ ಓಡಾಡುವಂಥದ್ದು ಮೂಲಭೂತ ಹಕ್ಕು, ಅದನ್ನು ಸರ್ಕಾರ ಅವರಿಗೆ ಆ ಹಕ್ಕನ್ನು ಸಿಗುವಾಗೆ ಮಾಡಬೇಕಾದ್ರೆ ಪಾದಾಚಾರಿ ಮಾರ್ಗಗಳಲ್ಲಿರುವ ಎಲ್ಲ ಒತ್ತುವರಿಗಳನ್ನು ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಈ ನೆಲೆಯಲ್ಲಿ ನಾವು ಇಲ್ಲಿವರೆಗೂ ಮಾಡಿರೋ ಕಾರ್ಯಾಚರಣೆಯಲ್ಲಿ ಸುಮಾರು 1581 ಕಡೆ ಅವರು ಮೆಟ್ಲುಗಳು ಮಾಡ್ಕೊಂಡು ಬಂದಿದ್ದನ್ನು, ರ್ಯಾಂಪ್ ಮಾಡಿದ್ದನ್ನು ತೆರವು ಮಾಡಿದ್ದೇವೆ. ಅದಲ್ಲದೆ ಸುಮಾರು 1800 ಕಡೆ 1790 ಅಂಗಡಿ ಮುಂದುಗಡೆ ಶೀಟ್ಗಳು ಹಾಕ್ಕೊಂಡು ರೋಡ್ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದನ್ನು ತೆಗೆದಿದ್ದೇವೆ.